ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಧುರಂಧರ್ ಸಿನಿಮಾದ ವಿಮರ್ಶೆ ಮಾಡೋದಕ್ಕೆ ಬಂದಿದ್ದೀನಿ ನಿಮ್ಮ ಹತ್ರ. ಧುರಂಧರ್ ಸಿನಿಮಾ ನೋಡಿ, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ ಮುಕ್ತವಾಗಿ, ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡದೆ ನನಗನ್ಸಿದ್ದು ಹೇಳ್ತಾ ಇದ್ದೀನಿ. ಧುರಂಧರ್ ಸಿನಿಮಾ ಚೆನ್ನಾಗಿದೆ. ಬಾಕ್ಸ್ ಆಫೀಸಲ್ಲಿ ಧೂಳಿಪಟ ಎಬ್ಸಿದೆ, 1000 ಕೋಟಿ ಮೇಲೆ ಕಲೆಕ್ಷನ್ ಮಾಡಿದೆ, ಇನ್ನೂ ಕಲೆಕ್ಷನ್ ಮಾಡ್ತಾನೇ ಇದೆ, ಹೋಗ್ತಾನೇ ಇದೆ ಸಿನಿಮಾ. ಇನ್ನು OTTಗೆ ಇನ್ನೂ ಬಂದಿಲ್ಲ. ಚೆನ್ನಾಗಿದೆ ಸಿನಿಮಾ, ಅದರಲ್ಲೇನಿಲ್ಲ. ಆದರೆ ತುಂಬ ಅದ್ಭುತ, ಏನು ಜನ ಮುಗಿಬಿದ್ದು ನೋಡ್ತಾರೆ ಆ ಮಟ್ಟಕ್ಕಿಲ್ಲ. ನನಗನ್ಸಿದ್ದು ಹೇಳ್ತಾ ಇದ್ದೀರಿ. ಎಷ್ಟೊಂದು ಸಿನಿಮಾ ನಮಗೆ ಅಂಥ ಇಷ್ಟ ಆಗದಿರೋದೇ ಸಿನಿಮಾಗಳು ಬಾಕ್ಸ್ ಆಫೀಸಲ್ಲಿ ತುಂಬ ಓಡ್ತವೆ. ಅಟ್ ಈಸ್ ಜನರಿಗೆ ಏನು ಇಷ್ಟ ಅಂತ ಅದು ಓಡುತ್ತೆ. ಎಲ್ರಿಗೂ ಅವ್ರವ್ರದ್ದೇ ಇರುತ್ತೆ ಅನಿಸಿಕೆ, ಇಷ್ಟ ಕಷ್ಟ ಎಲ್ಲ ಇರ್ತವೆ. ಓಕೆ, ಸೊ ಬಾಕ್ಸ್ ಆಫೀಸ್ಗೂ ನಮ್ಮ ವೇ ಆಫ್ ಥಿಂಕಿಂಗ್, ನಮ್ಮ ಇಷ್ಟಕ್ಕೂ ಭಾಳ ವ್ಯತ್ಯಾಸ ಇದೆ. ಅದು ನಾನು ಭಾಳ ಸಿನಿಮಾಗಳನ್ನು ನೋಡಿದ್ದೀನಿ. ಸೊ ಇನ್ನು ವಿಷಯಕ್ಕೆ ಬಂದರೆ, ಸಬ್ಜೆಕ್ಟ್ ಧುರಂಧರು, ಅದು ಒಂದು ಕಾಲ್ಪನಿಕ ಸಿನಿಮಾ ನಿರ್ದೇಶಕರು ಹೇಳೋ ಹಾಗೆ. ಆದರೆ ಅದನ್ನು ರಿಯಲ್ ಇನ್ಸಿಡೆಂಟ್ ಈ ಭಾರತದ ಇತಿಹಾಸದಲ್ಲಿ ರಕ್ಷಣೆಗೆ ಸಂಬಂಧಪಟ್ಟ ವಿಷಯದಲ್ಲಿ ಏನೇನು ನಡೆದಿದೆ ರಾಜಕೀಯವಾಗಿ, ಅದನ್ನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಅದರಲ್ಲಿ ಭಾಳಷ್ಟು ಸುಳ್ಳುಗಳನ್ನ ತೋರಿಸಿದ್ದಾರೆ. ಸುಳ್ಳುಗಳು ಹೇಗೆ ಅಂದರೆ, ಒಂದು ಪಕ್ಷನ ಭಾರಿ ಪ್ರೋ ಇಂಡಿಯಾ, ಇನ್ನೊಂದು ನಾನ್ ಪ್ರೋ ಇಂಡಿಯಾ, ಅವರು ಸರಿಯಾಗಿ ಕಾರ್ಯ ವಿಧಾನ ಮಾಡಿಲ್ಲ, ಟೆರರಿಸ್ಟ್ಗಳನ್ನ ಮಟ್ಟ ಹಾಕಿಲ್ಲ, ಆ ಥರ ತೋರಿಸೋವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಆ ಥರ ಅಲ್ಲ, ಸುಳ್ಳದು ನರೇಶನ್ನು. ಆಮೇಲೆ ಇನ್ನು ಸಿನಿಮಾ ಸಬ್ಜೆಕ್ಟು, ಸಿನಿಮಾದಲ್ಲಿ ಫ್ಲಾಸ್ ಏನು ನೋಡ್ದಂಗೆ, ಅವನು ಧುರಂಧರನನ್ನು ಒಬ್ಬ ಸ್ಪೈ ಆಗಿ ಪಾಕಿಸ್ತಾನಕ್ಕೆ ಹೋಗಿ ಇಂಟೆಲಿಜೆನ್ಸ್ ಇಂದ ಕಳಿಸಲ್ಪಟ್ಟು ಅಲ್ಲಿಂದ ವಿಷಯಗಳನ್ನ ಮಾಹಿತಿ ಕಲೆ ಹಾಕಿ ಕಳಿಸುವಂಥ ಕೆಲಸಕ್ಕೆ ಹೋಗ್ತಾನೆ. ಈ ನಮ್ಮ ಭಾರತ ದೇಶದ ಮೇಲೆ ಅಟ್ಯಾಕ್ ಆಗುತ್ತಲ್ಲ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮುಂಬೈ ಅಟ್ಯಾಕ್ ಆಗುತ್ತಲ್ಲ, ಆ ಅಟ್ಯಾಕ್ ಸಂಬಂಧಪಟ್ಟಿದ್ದು ಸಿನಿಮಾದಲ್ಲಿ ಕಥೆನಲ್ಲಿದೆ. ಅದರಲ್ಲಿ ನಮ್ಮ ಸ್ಪೈ ಯಾರು ಧುರಂಧರ್ ಇದ್ದಾನೆ, ಅವನು ಆ ದಾಳಿಗೆ ಬೇಕಾಗಿರೋ ವೆಪನ್ಸ್ ಸರಬರಾಜು ಮಾಡೋ ಒಂದು ಕಾರ್ಯಾಚರಣೆಯಲ್ಲಿ ಇನ್ವಾಲ್ವ್ ಆಗಿರ್ತಾನೆ, ಇಷ್ಟ ಇಲ್ಲದಿದ್ರೂ. ಅವಾಗ ISI ಚೀಫು, ಆಮೇಲೆ ಅಲ್ಲಿ ಏನಿವತ್ತು ವೈರಲ್ ಆಗಿದೆ ಅಕ್ಷಯ್ ಖನ್ನಾ, ಅವನು ಒಳ್ಳೆ ಆ್ಯಕ್ಟ್ರು, ಮುಂಚೆಯಿಂದ ನೋಡ್ತಾ ಇದ್ದೀನಿ. ಅವನು ಡಕಾಯ್ತು, ಹೆಮ್ಮಾನ್ ಡಕಾಯ್ತು ಅವನು, ಮತ್ತು ಅಲ್ಲಿ ಒಬ್ಬ ಮಿನಿಸ್ಟರು, ಇವರೆಲ್ಲ ಇನ್ವಾಲ್ವ್ ಆಗಿರ್ತಾರಲ್ಲ. ಆಗ ಇವನೇ ಕೈಯಾರೆ ಏನು ಹೋಗ್ತಾರೆ, ಬರ್ತಾರೆ ನಮ್ಮ ಇಂಡಿಯಾಗೆ ಅಟ್ಯಾಕ್ ಮಾಡ್ತಾರಲ್ಲ ಟೆರರಿಸ್ಟ್ಗಳಿಗೆ, ಇಂಡಿಯಾ ಗೇಟ್ವೇ ಆಫ್ ಇಂಡಿಯಾ ಮುಖಾಂತರ ಬರ್ತಾರೆ, ಧೋಣಿನಲ್ಲಿ ಬೋಟಲ್ಲಿ ಬಂದು ಎಲ್ಲ ದೊಡ್ಡ ಅಟ್ಯಾಕ್ ಮಾಡ್ತಾರಲ್ಲ 26/11. ಇವನು ಮನ್ಸು ಮಾಡಿದರೆ ಎಲ್ಲ ಅಲ್ಲೇ ಇರ್ತಾರೆ. ಇಂಟೆಲಿಜೆನ್ಸ್ ಯಾರು, ಧುರಂಧರ್, ಎಲ್ಲರನ್ನೂ ಹೊಡೆದು ಸಾಯಿಸ್ಬೋದಾಗಿತ್ತು ಅವನು. ಎಲ್ಲ ಅಲ್ಲೇ ಇರ್ತಾರೆ, ಯಾರ್ಯಾರು ಇದಕ್ಕೆ ಕಾರಣಭೂತರಾಗಿದ್ದಾರೆ, ISI ಚೀಫು, ಮಿನಿಸ್ಟರು, ರೆಹಮಾನ್ ಡಕಾಯ್ತು, ಆಮೇಲೆ ಅದೆಲ್ಲ ಗ್ಯಾಂಗು, ಎಲ್ಲ ಅಲ್ಲೇ ಇರ್ತಾರೆ. ಇವನು ಈಗ ಟೆರರಿಸ್ಟ್ಗಳು ಹ್ಯೂಮನ್ ಬಾಂಬ್ ಆಗಿ ಹೊಡೆದಾಕಲ್ವ, ಹಂಗೆ ಇವನೇ ಹೊಡೆದಾಕ್ಬೋದಾಗಿತ್ತು ಹ್ಯೂಮನ್ ಬಾಂಬ್ ಆಗಿ. ಇಡೀ ಎಲ್ಲರೂ ಒಂದೇ ಕಡೆ ಗುಡ್ಡೆ ಹಾಕಿರ್ತಾರೆ, ಹೊಡೆದು ಸಾಯಿಸ್ಬೋದಾಗಿತ್ತು. ಇದು ಅಟ್ಯಾಕೇ ಆಗ್ತಾ ಇರಲಿಲ್ಲ ಅವಾಗ. ಅದನ್ನೂ ಮಾಡಲ್ಲ, ಅವ್ರುಗಳನ್ನ ಗನ್ ಹಿಡ್ಕೊಂಡು ಸಾಯಿಸಲ್ಲ, ಹೆಂಗಾರು ಒಟ್ಲ ಎಲಿಮಿನೇಟ್ ಮಾಡ್ಬೋದಿತ್ತ, ಮಾಡಲ್ಲ, ಏನೂ ಮಾಡಲ್ಲ. ಆಮೇಲೆ ದೊಡ್ಡ ದೇಶಭಕ್ತರುಗಳು ಇವರು, ಕತೆ ತೋರಿಸೋದು ಅದಾಯ್ತಾ. ಅದರಿಂದ ಅಟ್ಯಾಕ್ ಆಗುತ್ತೆ, ದೇಶಕ್ಕೆ ದೊಡ್ಡ ಸಂಸ್ಕಾರ ಆಗುತ್ತೆ, 100 ಜನ ಸಾಯ್ತಾರೆ, ದೇಶ ಭಾಳ ವಿಪತ್ತಕಾರಿ ಪರಿಸ್ಥಿತಿ ಎದುರಿಸುತ್ತೆ. ಓಕೆ, ಅವನ್ನ ದೊಡ್ಡ ದೇಶಭಕ್ತನ ರೀತಿ ತೋರಿಸ್ತಾರೆ. ಎರಡನೇದು, ರೆಹಮಾನ್ ಡಕಾಯ್ತನ್ನ ಅಲ್ಲಿ ಪೊಲೀಸ್ ಆಫೀಸರು ಸಾಯಿಸೇ ಬಿಟ್ಟಿರ್ತಾನೆ, ಸಾಯಿಸಕ್ಕೆ ಹೋಗಿರ್ತಾನೆ. ಇವನು ಬಚಾಯಿಸ್ತಾನೆ, ಯಾರು, ಧುರಂಧರ್. ಯಾಕೆ ಬಚಾಯಿಸ್ಬೇಕಾಗಿತ್ತು, ಸತ್ರೆ ಸಾಯ್ಬೋದಿತ್ತಲ್ಲ, ಅವ್ನು ಸಾಯಿಸೋದೇ ಉದ್ದೇಶ ಆಗಿತ್ತಲ್ಲ. ಇವನು ಇನ್ನೊಬ್ಬ ಪೊಲೀಸ್ ಆಫೀಸರು ಅವರವರೇ ಹೊಡೆದಾಡ್ಕೊಂಡು ಅವರವರೇ ಸಾಯಿಸ್ಬೇಕಾದ್ರೆ ಇವನು ಯಾಕೆ ಹೋಗಿ ದೊಡ್ಡ ಹೀರೋ ಥರ ಅವನು ಬದುಕಿಸ್ಬೇಕಾಗಿತ್ತು, ಅವಶ್ಯಕತೆ ಏನಿತ್ತು, ಸಾಯಿಸಕ್ಕೆ ಬಿಡ್ಬೇಕಿತ್ತಾನೆ. ಅದೇನು ಥರ ಕತೆ, ಇಲ್ಲೊಂದು ನೆಗೆಟಿವ್ ಅಲ್ಲೊಂದು ನೆಗೆಟಿವ್, ಪಿಕ್ಚರ್ ಸೂಪರ್ ಹಿಟ್, ದೊಡ್ಡ ಕತೆ, ದೊಡ್ಡ ದೇಶಭಕ್ತರ ಕತೆ, ಏನು ಅಂತ ತಲೆ ಬುಡ ಇಲ್ದಿರ ಕತೆ ಗುರು. ಇದು ನನಗೀಗೆ ಅನಿಸಿದ್ದು. ಅವನು ದೇಶಭಕ್ತ, ದೊಡ್ಡ ದೇಶಭಕ್ತ, ದೇಶದ್ರೋಹ ಕೆಲಸ ಗೊತ್ತಿಲ್ಲದೆ ಒಂದು ಮಾಡ್ತಾನೆ. ಫಸ್ಟು ಯಾವುದೋ ಟೆರರಿಸ್ಟ್ ಅಟ್ಯಾಕ್ ಇದೆ, ಡೈರೆಕ್ಟ್ ಇಂಡೈರೆಕ್ಟ್ ಅವನದೇ ಕಾರಣ ಆಗ್ತಾನೆ. ಎರಡನೇದು, ರೆಹಮಾನ್ ಡಕಾಯ್ತು ದೊಡ್ಡ ಡೇಂಜರಸ್, ಅವನು ಅಂಡರ್ ವರ್ಲ್ಡ್, ಅವನು ದೇಶದ ವಿರುದ್ಧ ಕೆಲಸಗಳು ಅವನು ದುಡ್ಡುಗೋಸ್ಕರ ಅಧಿಕಾರಕ್ಕೋಸ್ಕರ ಮಾಡ್ತಾ ಇರ್ತಾನೆ, ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ ಯಾವ ಇನ್ಫ್ಲೂಯೆನ್ಸಿಂದ. ಅವನ್ನ ಅಲ್ಲಿರೋ ಪೊಲೀಸ್ ಆಫೀಸರೇ ಒಡೆಸಾಯಿಸಕ್ಕೆ ಹೋದಾಗ ಇವನು ಬಚಾಯಿಸೋಂಥದ್ದು ಏನಿತ್ತು, ದೊಡ್ಡ ದೇಶಭಕ್ತ ಅವನು ಧುರಂಧರು, ಅವ್ರವರೇ ಸಾಯಿಸ್ತಾವ್ರೆ. ಇವ್ನು ಸುಮ್ಮನಿರೋದು ಬಿಟ್ಬಿಟ್ಟು ಇವ್ನು ಯಾರು ಹೇಳಿದ್ರು ಇವನಿಗೆ ಅವನ ಕಾಪಾಡಿ ಅಂತ? ಯಾಕೆ ಕಾಪಾಡ್ತಾನೆ, ಅವಶ್ಯಕತೆ ಏನಿದೆ? ಇದೆರಡು ನನಗೆ ಕಥೆನಲ್ಲಿ ಕಂಡ ದೊಡ್ಡ ಡ್ರಾಬ್ಯಾಕು. ಹಿಂಗೆ ಇಟ್ಕೊಂಡು ಈ ಕಥೆ ದೊಡ್ಡ ದೇಶಭಕ್ತಿ ಕಥೆ ಅಂದ್ಕೊಂಡು ನಾವು ಸೆಲೆಬ್ರೇಟ್ ಮಾಡಿದ್ರೆ
ಕಥೆನಲ್ಲೇ ಸಮಸ್ಯೆ ಇದೆ. ಇದು ದೊಡ್ಡ ತಪ್ಪು ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ಸ್ನೇಹಿತರೆ.